ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಷಷ್ಠಿ ಹಬ್ಬ ಅಲ್ವಾ, ಅದಕ್ಕೆ ದಿನ್ನೆಯಲ್ಲಿ ಪರಿಸೆ ಥರ ಆಗುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಸ್ವಾಮಿದು ಇವತ್ತು ದೊಡ್ಡ ಷಷ್ಠಿ ಹಬ್ಬ ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ, ರೆಡಿ ಆಗಿದ್ದೀವಿ ಎಲ್ಲರೂ. ನಮ್ಮ ಅತ್ತೆ, ಅದೇ ಅಕ್ಕ ಮತ್ತು ನಮ್ಮ ಮಗ 3 ಜನನೂ ಹೋಗ್ತಾ ಇದ್ದೀವಿ. ಇನ್ನೂ ಫ್ಯಾಮ್ಲಿ ಅಲ್ಲ, ಇನ್ನು ಬೇರೆ ನಮ್ಮ ಅಕ್ಕಪಕ್ಕ ಎಲ್ಲ ಹೋಗ್ತಾ ಇದ್ದೀವಿ ನಾವು. ಇವಾಗ ಎಲ್ಲ ಕೆಲಸನ ಆಯಿತು, ಪೂಜೆ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಅಯ್ಯೋ ರಾಮ, ಹಾಯ್ ಜಪ್ಪಮ್ಮ, ಕಾಡಿಸ್ತಾ ಇರ್ತಾನೆ ನನ್ನ ಮಗ. ಹಾಯ್ ಹೇಳ. ಟೈಮ್ ನೋಡ್ಬಿಟ್ಟು 1:10 ಆಗಿದೆ. ಇವಾಗ ಬಿಡ್ತಾ ಇದ್ದೀನಿ ನಾವು. ಓಕೆನಾ ಫ್ರೆಂಡ್ಸ್? ಬನ್ನಿ, ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಏನಂತ, ನಿಮಗೂ ತೋರಿಸ್ತೀನಿ. ಓಕೆನಾ? ಇವಾಗ ಪೂಜೆದೆಲ್ಲ ತೋರಿಸ್ತೀನಿ. ಓಕೆನಾ? ಪೂಜೆ ಮಾಡಿದ್ದೀನಿ, ಎಲ್ಲ ಪೂಜೆ ಆಯಿತು. ಇನ್ನು ಇವಾಗ ಹೊರಡೋದಷ್ಟೇ ನಮ್ಮ ಕೆಲಸ. ಎಲ್ಲ ಆಯಿತು, ನಿಮಗೂ ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಇದೆ ಏನು ಅಂತ. ಓಕೆನಾ? ಹೋಗೋಗೆಲ್ಲ ತೋರಿಸ್ತೀನಿ. ಆ ರೋಡು ಅದು ಇದು ಎಲ್ಲ ತೋರಿಸ್ತೀನಿ. ನೋಡಿರಿ, ತುಳಸಿ ಗಿಡ ಹತ್ರನೂ ಪೂಜೆ ಆಗಿದೆ. ಎಲ್ಲ ಕೆಲಸ ಆಯಿತು, ಇನ್ನು ಹೋಗೋದಷ್ಟೇ ಕೆಲಸ ಇರೋದು ನಮ್ಮದು ಅಷ್ಟೇ ಫ್ರೆಂಡ್ಸ್. ಬನ್ನಿ ಹೋಗೋಣ, ಇವಾಗ ಟೈಮ್ ಆಯಿತು. ಓಕೆನಾ? ಮನೆ ಅಕ್ಕಪಕ್ಕ ಎಲ್ಲರೂ ಒಂದು 10 ಜನ ಆ ಥರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವಿವಾಗ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ ನಾನು. ಓಕೆನಾ? ಬನ್ನಿ ಹೋಗೋಣ. ಟೈಮ್ ಆಯಿತು, ಎಲ್ರನ್ನೂ ಕರ್ಕೊಂಡು ಇವಾಗ ಹೋಗ್ಬೇಕು ನಾವು ಅಷ್ಟೇ. ಟೈಮ್ ಆಯ್ತಲ್ವಾ? ಸೊ ಬನ್ನಿ ಹೋಗೋಣ. ನಮ್ಮ ಮನೆ ಇವಾಗ ಬಿಟ್ಟಿದ್ದೀವಿ ನಾವು. ಇವಾಗ ಹೋಗ್ತಾ ಇದ್ದೀವಿ ನಾವು. ಇವಾಗ ಎಲ್ರನ್ನೂ ಕರೆದ್ಬಿಟ್ಟು ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಇವಾಗ ನಾವು. ತುಂಬ ಚೆನ್ನಾಗಿರುತ್ತೆ ಹೋಗೋದಕ್ಕೆ, ಮಾತಾಡಿಕೊಂಡು ಎಲ್ಲ. ನೋಡಿ, ಇವಾಗ ಮನೆ ತೋರಿಸಿನಲ್ಲ, ಅವರು ಬರ್ತಾರೆ, ಇಬ್ಬರು ಅತ್ತೆ ಸೊಸೆ. ನಾವು ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ನಾವೆಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದೆಲ್ಲ ನಮ್ಮೂರು. ನಿಮಗೆ ತೋರಿಸ್ತಾ ಇರೋದು ನಮ್ಮೂರು ಯಾವ ರೀತಿ ಇದೆ ಅಂತ ನಾನು ರೋಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿರುತ್ತೆ. ಅಂದರೆ ಅವ್ರವ್ರ ಊರು ಅವ್ರಿಗೆ ಅಲ್ವಾ ಇಷ್ಟ ಆಗೋದು, ಅದಕ್ಕೆ ನಮ್ಮೂರಂದರೆ ನಮಗಿಷ್ಟ. ನಿಮ್ಗೂ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಓಕೆನಾ? అందరూ పడండి వీడియోలో, అందరూ పడండి వీడియోలో. అగో వాళ్ళు పడండి, వాళ్ళు పడిని తీసుకుంటాను. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಹೋಗ್ತಾ ಇದ್ದೀವಿ ನಾವು. ನೋಡಿ, ನಮ್ಮ ಲಲಿತಕ್ಕ ಎಲ್ರನ್ನೂ ಕರೀತಾ ಇದ್ದಾರೆ ದಾರಿ ಉದ್ದಕ್ಕೂ. ಬನ್ನಿ ವಿಡಿಯೋಲ್ಲ వాళ్ళు. ನಾವು ತೆಲುಗಲ್ಲಿ ಅಲ್ವಾ ಮನೆಯಲ್ಲಿದ್ದಾಗ ಮಾತಾಡೋದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ವೀಡಿಯೋದಲ್ಲಿ ಬೀಳಿ ಅಂತ ಅವರು ಅಂತಾಯಿದ್ರು. ಎಲ್ಲರೂ ವೀಡಿಯೋದಲ್ಲಿ ಬಿದ್ದಬೇಡಿ ಅಂತ. ಅದು ನಾವೆಲ್ಲ ತಮಾಷೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು. ಅಂದರೆ ಆ ರೀತಿಯೇ ಇರಬೇಕು ಅಲ್ವಾ, ತಮಾಷೆಯಿಂದ ಹೋದ್ರೇ ನಮಗೆ ದಾರಿ ಉದ್ದಕ್ಕೂ ಚೆನ್ನಾಗಿರೋದು, ಇಲ್ಲಾಂದರೆ ಬೋರ್ ಆಗುತ್ತೆ. ಸೊ ಅದಕ್ಕೆ ನಾವು ತಮಾಷೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಜಾಸ್ತಿ ದೂರ ನಡಿಬೇಕಲ್ವ, ಅದಕ್ಕೆ. ಅಂದರೆ ಹೋಗುವಾಗ ಎಲ್ಲರೂ ಜೋಶಾಗೆ ಹೋದ್ವಿ ನಾವು. ಚೆನ್ನಾಗಿರುತ್ತೆ ಬನ್ನಿ ಅಂತ. ಒಂದು 4-5 ಕಿಲೋಮೀಟರ್ ಹೋಗಬೇಕು. ಇಲ್ಲಿ ಒಂದು ರೋಡು ಮುಚ್ಚಾಕಿದ್ದಾರೆ. ಅವರು ಯಾರೋ ಒಂದು ಜಮೀನು ತಗೊಂಡಿದ್ರಂತೆ. ಅವರು ಜಮೀನಕ್ಕೆ ಅವರು ಗೇಟ್ ಎಲ್ಲ ಇಕ್ಕೊಂಬಿಟ್ಟಿದ್ದಾರೆ. ಅದೇ ಗೇಟಿಂದ ನಾವು ಹೋಗ್ತಾ ಇದ್ದಿದ್ದು. ಇನ್ನೂ ನಮ್ಗೆ ಹತ್ರ ಆಗೋದು ಆವಾಗ. ಇವಾಗ ಇಲ್ಲಿ ಮುಚ್ಚಾಕಿದ್ದಾರಲ್ಲ, ಅದಕ್ಕೆ ನಾವು ಇನ್ನೇನು ಮಾಡಬೇಕು ಅಂದ್ಬಿಟ್ಟು ಮುಂದೆ ಊರು ಬರುತ್ತಲ್ಲ ಆಕ್ಳಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಅಲ್ಲಿ ಪೂಜೆಗೆ ಹೋಗ್ಬೇಕಂದ್ರೆ ಹಿಂಗೆ ಸುತ್ತ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಆ ಊರೆಲ್ಲ ನಾನು ನೋಡೇ ಇರಲಿಲ್ಲ. ಊರೊಳಗಡೆ ಹೋಗ್ಬಿಟ್ಟು ಈ ದಾರಿ ಉದ್ದಕ್ಕೂ ಹೋಗಿ ಉದ್ದಕ್ಕೂ ಬರ್ತಾಯಿದ್ವಿ ನಾವು. ನಮ್ಮ ತೋಟಕ್ಕೆಲ್ಲ ಹೋಗ್ತಾಯಿದ್ವಲ್ಲ ಆವಾಗ. ಮತ್ತು ನೀವು ಊರೊಳಗಡೆ ಹೋಗಿ ಹಂಗೆ ಸುತ್ತ ಹಾಕ್ಕೊಂಡು ಹೋದ್ವಿ ನಾವು.
1 ಅವರ್ ಆ ಥರ ಆಯಿತು. ನಾವು ಹಿಂದೆ ಒಂದು ಬ್ಯಾಚ್ ಬರ್ತಿತ್ತು, ನಾವು ಮುಂದೆ ಒಂದು ಬ್ಯಾಚ್ ಹೋಗ್ತಾಯಿದ್ವಿ. ಇದು ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಲು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಆಕ್ಳಹಳ್ಳಿಯಲ್ಲಿ ಅದು ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಲು. ಒಟ್ನಲ್ಲಿ ಹೇಳಬೇಕು ಆದರೆ ನಮಗೆ ತುಂಬಾ ಚೆನ್ನಾಗಿತ್ತು ನೋಡಿ. ದಾರಿ ಉದ್ದಕ್ಕೂ ಎಲ್ಲರೂ ಬರ್ತಾಯಿದ್ದಾರೆ, ಹೋಗೋರು ಬರೋದು ಇಷ್ಟೇ ಆಗ್ತಿತ್ತು. ಎಲ್ರಿಗೂ ಇಷ್ಟನೇ ಈ ಥರ ಹೋಗ್ಬೇಕು ಅಂದರೆ, ನಮಗೂ ಇಷ್ಟನೇ ಈ ಥರ ಹೋಗ್ಬೇಕು ಅಂದರೆ. ಇದೆಲ್ಲ ಪರಿಸೆಗೆ ಬಂದುಬಿಟ್ವಿ ನಾವು. ಪರಿಸೆ ಅಂದರೆ ಚಿಕ್ಕದಾಗಿ ಜಾತ್ರೆ ಥರ ಆಗುತ್ತೆ, ದೊಡ್ಡದಾಗಿ ಏನು ಆಗೋದಿಲ್ಲ. ನಾವೆಲ್ಲ ಅಲ್ಲಿ ಹುತ್ತ ಇತ್ತಲ್ಲ, ಹುತ್ತಕ್ಕೆಲ್ಲನೂ ಪೂಜೆ ಮಾಡಿಕೊಂಡು ಮತ್ತು ದೇವಸ್ಥಾನ ಹತ್ರ ಹೋಗಿತ್ತು. ಇವಾಗ ಇನ್ನೂ ಇದೆಲ್ಲ ಜಾತ್ರೆ ಎಂಟ್ರೆನ್ಸು. ನಾನಂತೂ 4-5 ಇಯರ್ಸಿಂದ ಹೋಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಹಸ್ಬೆಂಡ್ ಜೊತೆ ಒಂದು ಸಲ ಹೋಗಿದ್ದೆ ಅಷ್ಟೇ. ನಮ್ಮ ಅಕ್ಕಪಕ್ಕದವರು ಯಾಕೆ ನೀನು ಇದು ಗಾಡಿಯಲ್ಲಿ ಹೋಗೋದು, ಅವ್ರಿಗೆ ಕೆಲಸ ಇರುತ್ತಲ್ಲ, ನಾವೆಲ್ಲ ಮಾತಾಡ್ಕೊಂಡು ಹೋಗೋಣ ಬನ್ನಿ ಅಂದರು. ಸರಿ ಅಂದ್ಬಿಟ್ಟು ನಾನೊಂದು 4-5 ಇಯರ್ಸಿಂದ ವರ್ಷವೂ ನಾನು ಅವ್ರ ಜೊತೆ ಹೋಗ್ತಾಯಿದ್ದೀನಿ ನಾನು ಅಷ್ಟೇ. ತುಂಬಾ ಚೆನ್ನಾಗಿತ್ತು ನಮಗೆ ಹೋಗೋವಾಗ. ಅಂದರೆ ಅಲ್ಲಿ ಚಿಕ್ಕದಾಗೆ ಗೊಂಬೆಗಳಂತೆ, ವಾಚ್ಗಳಂತೆ, ಮತ್ತು ನಮಗೆ ಮನೆಗೆ ಏನಾದರೂ ಬೇಕಾಗಿರೋ ವಸ್ತುಗಳು ಈ ಥರ ಹಿಡ್ಕೊಂಡಿದ್ರು. ನಾನೇನು ತಗೊಂಡೆ ಅಂದರೆ ಇದು ಒಂದು ವಾಚ್ ತಗೊಂಡೆ, ಮತ್ತು ನನಗೇನೋ ಏರ್ ಬ್ಯಾಂಡ್ಸ್ ಅಂತೆ, ಆ ಥರ ಏನೋ ಸ್ಟಿಕ್ಕರ್ಸ್ ಅಂತೆ, ಆ ಥರ ಒಂದು 400 ರುಪೀಸ್ ಆಯಿತು ನಂದು ಅಲ್ಲಿ. ಮತ್ತು ಐಸ್ ಕ್ರೀಮು ಆ ಥರ ತಗೊಂಡೆ ನಾನು. ಅಷ್ಟೇ ತಗೊಂಡಿದ್ದೆ, ಇನ್ನೇನು ತಗೊಂಡಿಲ್ಲ. ಚಿತ್ರಾವತಿ ಜಾತ್ರೆ ಆಗುತ್ತಲ್ಲ, ಅಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲೇ ಕಡಿಮೆನೇ ತಗೊಂಡಿದ್ದು ನೋಡಿ. ಎಂಟ್ರಿ ಆದ್ವಲ್ಲ, ಅಲ್ಲಿ ಹುತ್ತಕ್ಕೆಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಇದೇ ಹುತ್ತ, ಅದಕ್ಕೆ ಹಾಲೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಮತ್ತು ನಾನು ಪೂಜೆ ಮಾಡಿಕೊಂಡು ಮತ್ತು ದೇವಸ್ಥಾನ ಒಳಗಡೆ ಹೋದ್ವಿ ನಾವು. ಇಲ್ಲೆಲ್ಲ ದೇವಸ್ಥಾನ ಒಳಗಡೆಗೆ ಹೋಗೋ ದಾರಿ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಬೆಳೆ ಇಟ್ಟಿದ್ದಾರೆ, ಜನ ಎಲ್ಲ ಚೆನ್ನಾಗಿತ್ತು. ಒಳಗಡೆ ಹೋದ್ರೂ ಅಷ್ಟೇ, ಒಳಗಡೆನೂ ಜನ ಇದ್ದರು. ಅಲ್ಲೂ ನೋಡಿಕೊಂಡು ಎಲ್ಲ, ಅಲ್ಲೇ ಪೂಜೆಗೇನು ಕೊಟ್ಟಿಲ್ಲ ನಾವು, ದರ್ಶನ ಮಾಡಿಕೊಂಡು ಹೋದ್ವಿ. ಎಲ್ಲ ಇಲ್ಲೇ ಮಾಡ್ಕೊಂಡು ಹೋದ್ವಿ ನೋಡಿ. ಸುಬ್ರಹ್ಮಣ್ಯ ಸ್ವಾಮಿ ಇದು ಆಚೆ ಕಡೆ ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ವ, ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನನ್ನ ಮಗನೆಲ್ಲ ಫೋಟೋ ಮತ್ತು ವೀಡಿಯೋ ಮಾಡಿಕೊಂಡೆ ನಾನು. ನೆಕ್ಸ್ಟ್ ಇನ್ನು ಹಾಗೇ ಒಳಗಡೆಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲೇನಿಲ್ಲ, ದೇವ್ರನ್ನೆಲ್ಲ ತಗೋಬಹುದು. ಅದೇ ನಾವು ಘಾಟಿ ಸುಬ್ರಹ್ಮಣ್ಯ ಆ ಥರ ಹೋಗಿದ್ದಿದ್ರೆ ನಾವು ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಫೋನ್ ಅಲೋ ಇರೋದಿಲ್ಲಲ್ಲ. ಇಲ್ಲ ಹಾಗೇನಿಲ್ಲ, ನಾವು ವೀಡಿಯೋ ಫೋಟೋಸ್ ಎಲ್ಲ ತಗೋಬಹುದು. ನಾನು ವೀಡಿಯೋನು ಫೋಟೋ ಎರಡೂ ತಗೊಂಡೆ. ನನಗೆ ವರ್ಷವೂ ಈ ಥರ ಅಂದರೆ ಅಲಂಕಾರ ಮಾಡಿರ್ತಾರಲ್ಲ, ತುಂಬಾ ಇಷ್ಟ ಆಗುತ್ತೆ ನನಗೆ. ಅಷ್ಟು ಚೆನ್ನಾಗಿರುತ್ತೆ ದೇವ್ರನ್ನ ಎಲ್ಲನೂ. ಇದು ಒಳಗಡೆ ದೇವರಿದು ತುಂಬಾ ಚೆನ್ನಾಗಿರುತ್ತೆ ಈ ದೇವರು ಅಷ್ಟೇ. ಎಂಟ್ರೆನ್ಸ್ ಇದು ಅಂದರೆ ಮೇಯ್ನ್ ದೇವ್ರು ಅಂತಾರಲ್ಲ ಸುಬ್ರಹ್ಮಣ್ಯ ಸ್ವಾಮಿ, ಆ ದೇವರದು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ದರ್ಶನ ಇದೆಲ್ಲ ಹೋಮ ಮಾಡಿದ್ರು, ಹೋಮಕ್ಕೆಲ್ಲ ಸುತ್ತಾಕ್ಕೊಂಡು ಹೋದ್ವಿ ನಾವು ಆಚೆ ಕಡೆ. ಇನ್ನೆಲ್ಲ ಊಟ ತಿನ್ನಬೇಕಲ್ಲ, ಊಟ ತಿನ್ಕೊಂಡು ನೆಕ್ಸ್ಟು ಬಂದ್ವಿ. ಬರೋ ದಾರಿಯಲ್ಲಿ ಇದು ಹುತ್ತ, ಅಲ್ಲಿ ಪೊರೆ ಎಷ್ಟು ಬಿಟ್ಟಿತ್ತು ಗೊತ್ತಾ, ದೊಡ್ಡ ಹಾವು ಇದರಲ್ಲಿದೆ. ಆದರೆ ದೇವ್ರು ಇರ್ತಾರೆ ಅಂತ ಹೇಳ್ತಾರಲ್ಲ ಅದು. ಇಲ್ಲೂ ಬಂದು ದೇವ್ರನ್ನೆಲ್ಲ ದೇವ್ರು ಬೇಡ್ಕೊಂಡು ಮತ್ತು ನಾವು ಮನೆಗೆ ವಾಪಸ್ಸು ಹೋಗ್ತಾಯಿದ್ದೀವಿ. ಇದೆಲ್ಲ ಮುನೇಶ್ವರ ಸ್ವಾಮಿದಿದು. ನೆಕ್ಸ್ಟ್ ಇಲ್ಲಿ ಮುನೇಶ್ವರ ಸ್ವಾಮಿನೇ ಅನ್ಕೊತೀನಿ. ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ದೇವ್ರನ್ನೆಲ್ಲ ಬೇಡ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೋಗ್ತಾಯಿದ್ದೀವಿ. ಇನ್ನು 1 ಅವರ್ ಆಗಬೇಕಲ್ಲ. ಜೊತೆಗೆ ಬಂದಿರೋರೆಲ್ಲ ಕೆಲವರೆಲ್ಲ ಹೊರಟೋಗಿದ್ರು. ನಾವಿದ್ದಿದ್ದು ನಾವು, ನನ್ನ ಮಗ, ನಮ್ಮ ಲಲಿತಕ್ಕ, ನಮ್ಮ ಪಕ್ಕ ಹುಡುಗಿ ಶೋಭಾ ಅಂತ 4 ಜನ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಈ ಹೊತ್ನಲ್ಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನನಗೆ ತುಂಬಾ ಇಷ್ಟ ಆಯಿತು. ದಾರಿ ಉದ್ದಕ್ಕೂ
ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರೂ ಅಷ್ಟೇ ಬನ್ನಿ ಬನ್ನಿ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಸರಿ ಬರ್ತೇವೆ ಬಿಡು ಅಂತ ಹೇಳಿದ್ವಿ. ಆಯಿತಾ, ಓಕೆನಾ ಫ್ರೆಂಡ್ಸ್ ಇವಾಗ ಮನೆಗೆ ಬಂದುಬಿಟ್ವಿ ನಾವು. ಅಲ್ಲಿಂದ ಸಾಕಾಗೋಯ್ತು. ಕುತ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.